ಏನು ಪ್ರಾಸಿಕ್ಯೂಷನ್ ಯಾರು ಅನುಮತಿ ಕೊಡ್ಲಿ ರೀ? ಅದನ್ನು ಎಲ್ಲ ಒಂದು ಹೇಳ್ತಾರೆ. ಒಂದ್ಸಲಿ ಪ್ರೀತಮ್ ಗೌಡ ಕ್ಯಾಸೆಟ್ ಬಿಡುಗಡೆ ಮಾಡ್ದ ಅಂತಾರೆ, ಇನ್ನೊಂದ್ಸಲ ಡಿ ಕೆ ಶಿವಕುಮಾರ್ ಬಿಡುಗಡೆ ಅಂತಾರೆ. ಅವ್ರ ವಿಚಾರಕ್ಕೆ ಮಹತ್ವ ಇದೆ ಏನ್ರಿ ರೀ? ಅವತ್ತು ಬೇಕಾಗಿತ್ತಾ? ಇಲ್ಲಿ ಇದೇ ಡಿ ಸಿ ಆಫೀಸ್ ಮುಂದೆ ಕೈ ಹಿಡ್ಕೊಂಡಿದ್ರಲ್ಲ, ನನಗೆ ಜೋಡಿ ಎತ್ತು, ನನ್ನ ಸೋದರ, ನನ್ನ ಮಗನ ಕೆಲ್ಸಕ್ಕೆ ಬಂದವ್ರೆ ಅಂತ. ಅವತ್ತು ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ರಾ? ಇವತ್ತು ಡಿ ಕೆ ಶಿವಕುಮಾರ್ ಕೆಟ್ಟೋಗಿದ್ದಾರಾ? ಬಾಂಬೆಗೆ ಹೋಗಿದ್ರಲ್ಲ ಇವ್ರ ಪರವಾಗಿ, ಅವತ್ತು ಡಿ ಕೆ ಶಿವಕುಮಾರ್ ಒಳ್ಳೆಯವರಿದ್ರಾ? ರೀ, ಕಾಂಗ್ರೆಸ್ನಲ್ಲಿ ಬಂಡೆ, ಸಿದ್ದರಾಮಯ್ಯ, ತಿಮ್ಮೇಗೌಡ, ಬೊಮ್ಮೇಗೌಡ, ಚಲುವರಾಯಸ್ವಾಮಿ ಇವ್ರಿಗೆ ಏನ್ರಿ ಆಗಬೇಕು? ಇವರು ಏನು ಬಿ ಜೆ ಪಿ ಮತ್ತು ಜನತಾ ದಳದಲ್ಲಿದ್ದಾರೆ, ಇವರು ಬಿ ಜೆ ಪಿ ಪರವಾಗಿ RSS ಪರವಾಗಿ ಏನು ಮಾತಾಡಿದರು? ಮೋದಿಯವ್ರ ಬಗ್ಗೆ ಏನು ಮಾತನಾಡಿದ್ರು? ಯಡಿಯೂರಪ್ಪನ ಬಗ್ಗೆ ಏನು ಮಾತಾಡಿದ್ರು? ಯಡಿಯೂರಪ್ಪ ಇವ್ರ ಬಗ್ಗೆ ಏನು ಮಾತಾಡಿದ್ರು? ಅದನ್ನು ಒಂದು ಸ್ವಲ್ಪ ತಿರುಗಿ ನೋಡಕ್ಕೆ ಹೇಳ್ರಿ. ರೀ, ಪ್ರಾಸಿಕ್ಯೂಷನ್ ಕೊಡೋದಾದ್ರೆ ಒಂದು ಸಂಸ್ಥೆ ತನಿಖೆ ಮಾಡಿ, ಆ ತನಿಖೆ ಆ ಸಂಸ್ಥೆ ಯಾರು ಕೇಳಬೇಕು ಅಂತಲೂ ಇದೆ ಕಾನೂನಲ್ಲಿ. ಯಾರು ಪ್ರಾಸಿಕ್ಯೂಷನ್ನ ಗವರ್ನರ್ ಮುಂದೆ ಕೇಳಬೇಕು ಅಂತಲೂ ಇದೆ, ಅಂಥವ್ರು ಕೇಳಿದಾಗ ಮಾತ್ರ ಈ ಥರದ ಅರೆ ಆಗುತ್ತೆ. ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಮೊಕದ್ದಮೆ ಇರ್ತಕ್ಕಂಥವ್ರು, ತನಿಖೆಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು, ಡಿಸಿಗ್ನೇಟೆಡ್ ಇಲ್ಲದೆ ಇರ್ತಕ್ಕಂಥವ್ರು ಕೇಳಿದ್ರಲ್ಲ. DG ಲೆವೆಲ್ಲು, IG ಲೆವೆಲ್ಲವರು ಮತ್ತು ಲೋಕಾಯುಕ್ತ ಸಂಸ್ಥೆ ಅಥವಾ SIT ಸಂಸ್ಥೆ ಅಥವಾ ಯಾವುದಾದ್ರು ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥ ಸಂವಿಧಾನಾತ್ಮಕವಾದ ಸಂಸ್ಥೆ ತನಿಖೆ ಮಾಡಿ ಅವರು ಗವರ್ನರ್ ಮುಂದೆ ಹೋದಾಗ ಈ ರೀತಿ ರಾಜೀನಾಮೆ ಕೊಡಬೇಕು, ಹೊರಗಡೆ ಇರಬೇಕು, ತನಿಖೆ ಅವ್ರ ಕ್ರಮ ಆಗಬೇಕು ಅಂತಿದೆ. ಇದು ಯಾವುದು ಇಲ್ಲದೆ ಇರ್ತಕ್ಕಂಥ ವಿಚಾರ ಬಿಟ್ಟಾಕ್ತಾರೆ. ಹೈಕಮಾಂಡು ಮತ್ತು KPCC ಜನ, ಶಾಸಕರು, ಮಂತ್ರಿಗಳು. ಸೊ ಸಿದ್ದರಾಮಯ್ಯನ ಪರ ಇದ್ದೀವಿ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ನಾವು ಕಾನೂನುಬದ್ಧವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀವಿ. ಈಗಾಗಲೇ ಡೈರೆಕ್ಷನ್ ಮೊನ್ನೆಯಿಂದನೇ ಪಕ್ಷದಲ್ಲಿ ಇಶ್ಯೂ ಆಗಿದೆ, ಡೈರೆಕ್ಷನ್ ಮುಂದುವರಿಯುತ್ತದೆ. ಕರೆದಿರ್ತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿ ವಿಚಾರಗಳಿರ್ತದೆ. ಇಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನು ಅವರು ಸಹ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಸಲಹೆ ಕೊಡ್ತಕ್ಕಂಥದ್ದು ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ.